ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಡ್ತೀನಿ, ನನಗಲ್ಲದು ಬಸವಣ್ಣಗೆ. ನಾವು ಹೋದಲ್ಲೆಲ್ಲ ಒಂದು ಕತೆ ಹೇಳ್ತಿರ್ತೇನೆ, ಇದ್ರ ಬಗ್ಗೆ ಯಾರಾದರೂ ಭಾಳ ನನಗೆ ಹೊಗಳಾಕತ್ತರು, ಸನ್ಮಾನ ಮಾಡಕತ್ತರು ಅಂದ್ರೆ ಯಾರ ಕೇಳಿರ್ಬೋದು. ಇದ್ರಾಗ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, ನಿಮಗೆ ಮಜಾ ಅನಿಸುತ್ತೆ. ಅದು ಸಿದ್ದಪ್ಪ ಅಂತಿದ್ದ ಒಂದು ಹುಡುಗ, ಒಂದು ಊರಾಗ ತಂದೆ ಇಲ್ಲ ತಾಯಿ ಇಲ್ಲ, ಅವಾರ ಹುಡುಗ. ಯಾರು ಒಂದು ತೂತು ರೊಟ್ಟಿ ಕೊಟ್ಟು ತಿನ್ನಬೇಕು, ಇಲ್ಲಾಂದ್ರೆ ಇಲ್ಲ. ಎಲ್ಲರೂ ಲೇಸಿದ್ದೆ, ಬಾಲೆ ಲೇಸಿದ್ದೆ, ಹೋಗ್ಲೇ ಲೇ ಅದನ್ನ ತೊಗೊಂಬಾಲಿಸಿದ್ದೆ, ಇದನ್ನ ತೊಗೊಂಬಾಲಿಸಿದ್ದೆ, ಚುಟ್ಟ ತೊಗೊಂಬಾಲಿಸಿದ್ದೆ, ಸಿಗರೇಟ್ ತೊಗೊಂಬಾಲಿಸಿದ್ದೆ, ಸೆರೆ ಬಾಟ್ಲಿ ತೊಗೊಂಬಾಲಿಸಿದ್ದೆ. ಅವನ್ನ ಒಂಥರ ಫುಟ್ ಬಾಯ್ ಟೈಪ್ ಯೂಸ್ ಮಾಡ್ಕೋತಿದ್ರು. ಮೈ ಮೇಲೆ ಹಾಕ್ಕೊಳಕ್ಕೆ ಅರಿವು ಸತ್ಯ ಸರಿ ಇರಲಿಲ್ಲ. ಅವನ ನಶೀಬ ತೆರೀತು. ನೀನು ಒಲಿದರೆ ಕೊರಡು ಕೊಣರುವುದಯ್ಯ ಅಂದಂಗೆ ದೇವ್ರೇನೋ ತಥಾಸ್ತು ಅಂದ್ಬಿಟ್ಟ. ಅವಾಗ ಕೋಟ್ಯಾಧೀಶ ಆಗ್ಬಿಟ್ಟ. ಕೋಟ್ಯಾಧೀಶ ಆಗ್ತಾ ಆಗೋದ್ನಾಗ ಹೆಂಗೆ ಅವಂಗ ಶ್ರೀಮಂತಿಕೆ ಬರಾಕತ್ತು. ಸಿದ್ಧ ಹೋಗಿ ಸಿದ್ದು ಆದ, ಆಮೇಲೆ ಸಿದ್ದಪ್ಪ ಆದ, ಆಮೇಲೆ ಸಿದ್ದನಗೌಡ ಆದ, ಆಮೇಲೆ ಸಿದ್ದಪ್ಪ ಸಾವ್ಕಾರ ಆದ, ಆಮೇಲೆ ಅಣ್ಣ ಆದ, ಆಮೇಲೆ ಧನಿ ಆದ. ಅವ ಬರಾಕತ್ತ ರೋಡ್ನಾಗ ಹಿಂಗಂದ್ರೆ ಇವರೆಲ್ಲರೂ ರೋಡ್ ಬಿಟ್ಟು ಎರಡು ಕಡೆ ನಿಂತು ಹಿಂಗೆ ಕೈ ಮುಗಿತಾರೆ. ಅವ ಏನು ಮಾಡ್ತಿದ್ದ, ಆಯ್ತು ನಾ ಹೋಗಿ ಹೇಳ್ತೀನಿ, ನಾವು ಹೋಗಿ ಹೇಳ್ತೀನಿ, ನಾವು ಹೋಗಿ ಹೇಳ್ತೀನಿ. ಎಲ್ಲರಿಗೂ ಹಿಂಗೆ ಹೇಳ್ತಿದ್ದ. ಯಾರು ನಮಸ್ಕಾರ ಮಾಡಿದ್ರೆ ಅವ್ನು ನಮಸ್ಕಾರ ಅಂತಿಲ್ಲ, ನಾ ಹೋಗಿ ಹೇಳ್ತೇನೆ ರೀ ಅಂತಿದ್ದ. ಬೇಕಾದ್ರೆ ನಮಸ್ಕಾರ ಅನ್ಲಿ ಅವಂಗ. ಕಾಲಿಗೆ ಬೀಳಕ್ಕೆ ಪಾಳೆ ಹಚ್ಚಕತ್ರ ಅವ್ನ ಮನೆ ಮುಂದೆ ಪಾಳೆ. ಎಲ್ಲರಿಗೂ ಹೇಳ್ತೆ, ಕಾಲು ಬಿದ್ದರಿಗೆ ಆಯ್ತು ರೀ ನಾವು ಹೋಗಿ ಹೇಳ್ತೀನಿ. ನಾವು ಬೇರೆ ಏನೂ ಹೇಳ್ತಿಲ್ಲ, ಆಯ್ತು ರೀ ನಾವು ಹೋಗಿ ಹೇಳ್ತೀನಿ. ಆಯ್ತು ರೀ ಇವ ಯಾರಿಗೆ ನಮಸ್ಕಾರನೂ ಅನ್ನೋದಿಲ್ಲ. ಹೊಳ್ಳಿ ಆಯ್ತು ರೀ ಹೋಗಿ ಹೇಳ್ತೀನಿ, ಆಯ್ತು ರೀ ಹೋಗಿ ಹೇಳ್ತೀನಿ ಅಂತ ನಾ ಯಾರಿಗೆ ಹೇಳ್ತಾನಿವ ಅಂತ. ಒಂದು ದಿವಸ ವೀರೇಶ್ ವಾಲಿ ಅಂತ ಅವ ಬೆನ್ನ ಹತ್ತೋದ. ಅವ ಮನ್ಯಾಗ ಹೋದ, ಹಗುರ್ ಕೈ ಇವ ಕಿಟಕಿ ಅಂತೇಳಿ ಹೋಗಿ ನಿಂತ. ಏನು ಮಾಡಕತ್ತಿ, ಮನ್ಯಾಗ ಹೋಗಿ ಏನು ಮಾಡ್ತಾನೆ ನೋಡುಂತಡಿವ ಅಂತ. ಅವ ಹೋಗಿ ಟ್ರೆಜರಿ ತೆಗದ. ಟ್ರೆಜರಿ ತೆಗೆದು ಟ್ರೆಜರಿ ಒಳಗೆ ಏನು ಲಕ್ಷ್ಮಿ, ಬಂಗಾರ, ಬೆಳ್ಳಿ, ರೊಕ್ಕ ಐತಲ್ಲ, ಅದಕ್ಕೆ ಹೇಳಕತ್ತ. ನಿನಗೆ ಇಂಥಾರ ನಮಸ್ಕಾರ ಅಂದರು, ನಿನಗೆ ಇಂಥಾರ ಕಾಲಿಗೆ ಬಿದ್ದರು, ನಿನಗೆ ಇಂಥಾರ ಎರಡು ಕೈ ಮುಗಿದ್ರು, ನಿನಗೆ ಇಂಥಾರ ಅಣ್ಣ ಅಂದರು, ನಿನಗೆ ಇಂಥವು ಧನಿ ಅಂದರು. ಅದು ಬಂದಮೇಲೆ ಇವಂದಲ್ಲ. ಅದಕ್ಕೆ ನಾನು ಹೇಳ್ಬೇಕಾಗೈತಿ, ಹೋಗಿ ಬಸವಣ್ಣನ ಮುಂದೆ ಕುಂತು ನಿನಗೆ ಇಂಥಾರ ಸನ್ಮಾನ ಮಾಡಿದರು, ನಿನಗೆ ಇಂಥಾರ ಚಪ್ಪಳಿ ಹೊಡೆದ್ರು, ನಿನಗೆ ಇಂಥ ಹಾರ ಹಾಕಿದ್ರು. ಇಲ್ಲಕ ಅವ ಇಲ್ಲಕ ನಾ ಇಲ್ಲದೇನೆ. ಇದಕ್ಕೆ ಮೊದಲು ಏನೂ ಇರಲಿಲ್ಲಲ್ಲ. ಅವನು 4 ವಚನ ಟ್ರಾನ್ಸ್ಲೇಟ್ ಮಾಡಿದ ಕೂಡಲೇ ನನಗೆ ಇವು ಸನ್ಮಾನ ಶುರುವಾಗ್ಯಾವ. ಸ್ಟೇಜಿನ ಮೇಲೆ ಬರಾಕತ್ತೇನ. ಇದು ಅವನ ಕೃಪೆ ಅಲ್ಲ. ಈ ಸಂಸ್ಕಾರ ಬೆಳಿಬೇಕಲ್ಲ. ಏನಾದರೂ ಒಂದು ಒಳ್ಳೆಯ ಸಂಸ್ಕಾರ ಬೆಳಿಬೇಕಂದ್ರೆ ನಾವು ಯಾವ ಸಂಸ್ಕೃತಿಯಲ್ಲಿ, ಯಾವ ಮನೆಯಲ್ಲಿ, ಯಾವ ಸಮಾಜದಲ್ಲಿ, ಯಾವ ಊರಿನಲ್ಲಿ, ಯಾವ ಪರಿಸರದಲ್ಲಿ ನಾವು ಬೆಳೆದ್ವಿ ಅನ್ನೋದು ಮಹತ್ವ ಆಗುತ್ತೆ. ಹಂತಿ ಪದ ಹೇಳಿದ್ರಲ್ಲ, ರಾತ್ರಿ ನಮ್ಮ ಕಣದಾಗ ಹಂತಿ ಹೊಡಿಬೇಕಾದ್ರೆ ನಮ್ಮ ಮನ್ಯಾಗ ಕೆಲಸ ಮಾಡೋ ಹಸನ್ ಸಾಬ್ ಹಂತಿ ಪದ ಹಾಡುವ ನಮ್ಮೂರು ಕೆರೆ ವಂಡಿ ಕೇಳ್ತಿತ್ತು. ಅಲ್ಲಿಂದ ಹೊಲದ ತನಕ ಕೇಳ್ಕೊತಾನೆ ಹೋಗಿದ್ರು ಹಂಗ ಹಂತಿ ಪದ, ಹಂತಿ ಪದ, ಹಂತಿ ಪದ. ಸಾಂಪ್ರದಾಯಿಕ ಪದ ಅಂತಾರೆ ನಮ್ಮಲ್ಲಿ. ಈಗ ನಮ್ಮ ಅವ್ವ ಹಾಡಿದ್ದಿಲ್ಲೇ ಮೊಬೈಲ್ನಾಗ ಎದ್ಬೇಕಾರೆ. ಸಾಯೋಕಿನ 6 ತಿಂಗಳು ಮೊದಲು ಹಾಡ್ಯಾರ ಅವರು. ನಮ್ಮ ದೊಡ್ಡವ್ರು ರೊಟ್ಟಿ ಮಾಡ್ಕೊತ ನಮ್ಮನ್ನು ಮುಂದೆ ಕುಂದ್ರಸ್ಕೊಂಡು ರೊಟ್ಟಿ ಮಾಡ್ಕೊತ ಹಾಡಾಗ ಒಂದು ಚಿಗರಿ ಹಾಡಿತ್ತು. ಒಂದು ಚಿಗರಿ ಹುಲಿ ಕೈ ಸಿಕ್ಕು ರಿಕ್ವೆಸ್ಟ್ ಮಾಡಿಕೊಂಡು ಹೊಳ್ಳಿ ಬಂದು ಹೋಗುದು ಒಂದು ಹಾಡು. ರಾಜನ ಕೈಗೆ ಸಿಗುತ್ತೆ ಚಿಗರಿ, ಹುಲಿ ಕೈಗಲ್ಲದು. ಅದು ನಮ್ಮ ದೊಡ್ಡವ ಹಾಡು ಹಾಡ್ಕೋತ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ನಾವು ಬಾಯಿ ತಗೊಂಡು ಹಿಂಗೆ ನೋಡ್ಕೋತ ಈ ಸಂಸ್ಕಾರದ ಬೆಳ್ಕೊಂಡ್ಬಂದ್ವಿ ನಾವು. ಇವತ್ತು ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ನಮಗೆ ಕೊಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ನಾವು ಹೆಂಗೆ ಕೊಡಕತ್ತೀವಿ, ಅವ್ರ ಕೈಯಾಗ ಮೊಬೈಲ್ ಕೊಡಕತ್ತೀವಿ. ನಮ್ಮೂರಾಗ ರಮೇಶ್ ಕುಲಕರ್ಣಿ ಅಂತಿದ್ದ. ಸಂಗೀತ ಅನ್ನೋದು ಹೆಂಗಿರುತ್ತೆ ಹೇಳ್ತೇನೆ ನಾನು ನಿಮಗೆ. ಅವು ಎಲ್ಲ ಸಂಗೀತಗಳು ಅವ್ನು ನೋಡ್ಕೊ. ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿಗಳನ್ನ ಕೇಳಿ ಬೆಳೆದ ದೇಹ ಇದು. ನೀವ್ಯಾರು ಪುಟ್ಟರಾಜ ಗವಾಯಿಗಳನ್ನ ನೋಡ್ರಕ್ಕಿಲ್ಲ, ಬಟ್ ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿ ನಮ್ಮ ಊರಾಗ ನಡೀತಿತ್ತು. ಅವರು ತುಲಾಭಾರ 3 ಸರಿ ಮಾಡಿದ್ರು, ನಾವು ಸಣ್ಣವರಿದ್ದಾಗಿದ್ದು. ರಮೇಶ್ ಕುಲಕರ್ಣಿ ಅಂತೇಳಿ ನಮ್ಮ ಊರಾಗ SSLC ಮುಗಿಸಿ ಊರು ಬಿಟ್ಟು ಹೋಗಿದ್ದೆ. 28-30 ವರ್ಷದ ನಂತರ ವಾಪಸ್ ಊರಿಗೆ ಬಂದವು. ಈ 30 ವರ್ಷ ಇಡೀ ದೇಶ ತಿರುಗಾಡಿದ್ದ. ಮೊದಲು ಸಂಗೀತದ ಹುಚ್ಚಿತ್ತು. ಈ ಪುಟ್ಟರಾಜ ಗವಾಯಿಗಳ ಗತೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಅದಾವು, ಅದ್ರದ್ದು ಒಂದು 70% ಇನ್ಸ್ಟ್ರೂಮೆಂಟ್ಸನ್ನು ಪ್ಲೇ ಮಾಡ್ತಿದ್ದ ರಮೇಶ್ ಕುಲಕರ್ಣಿ. ಹಿಂದೂಸ್ತಾನಿ ಸಂಗೀತ ಅಂತೂ ಅದ್ಭುತ. ನಮ್ಮ ಮನೆ ಎಕ್ಸಾಕ್ಟ್ಲಿ ಎದುರಿಗೆ ಮನೆ. ನಾನು BA ಓದ್ತಿದ್ದೆ ಆಗ. ಎಕ್ಸ್ಪರ್ಟ್ ಇಂಗ್ಲೀಷ್ ಮಾತಾಡ್ತಿದ್ದ. ಅವನದೊಂದು ಕೊರಗೆ ಏನಿತ್ತು ಅಂದ್ರೆ, ನಮ್ಮ ಊರಾಗ ಯಾರೋ ಒಂದು ಕೂಡ ಇಂಗ್ಲೀಷ್ ಮಾತಾಡಿದ್ರು. ನಾನು ಇಂಗ್ಲೀಷ್ ಹಾಳಾಗಿ ಹೋಗುತ್ತೆ ಅಂತಿದ್ದವು. ಸೊ ನಾನು ಧಾರವಾಡದಿಂದ ಊರಿಗೆ ಬಂದೆ ಅಂದ್ರೆ, ನೀನು ನನ್ನ ಜೊತೆ ಇಂಗ್ಲೀಷ್ ಮಾತಾಡ್ತಿದ್ದವು. ನಾನು ನಿನ್ನ ಜೊತೆ ಇಂಗ್ಲೀಷ್ ಮಾತಾಡ್ತೀನಿ, ನೀವು 1-2 ಹಾಡು ಅಂತಿದ್ದೆ. ನಾನು ಸರಿಯಾಗಿ ಕುಡಿ ಚಟಕ್ ಬಿದ್ದ. 1 ಪಾಕೆಟ್ ಸರಿಯಾಗಿ ಕುಡಿದು
ಹಾಡಕ್ಕೆ ಶುರು ಮಾಡಿದ್ರವ ಕರುಣಿಸೋ ರಂಗ ಕರುಣಿಸೋ ಹಾಡ ಹಾಡ್ತಿದ್ದ. ಎಂಥ ಅದ್ಭುತ ಅಂತಂದ್ರೆ ಆ ಹಾಡು ಮುಗಿತನ ಅವನು ಈ ಲೋಕದಾಗ ಇರ್ತಿರ್ಲಿಲ್ಲ, ನಾವು ಈ ಲೋಕದಾಗ ಇರ್ತಿರ್ಲಿಲ್ಲ. ಮುಗಿದ ಮೇಲೆ ಹೇಳ್ತಿದ್ದವ ಹಾಡ ಹೆಂಗೆ ಹಾಡಬೇಕು ಅಂತ. ಹೆಂಗೆ ಹಾಡಬೇಕು ಅಂದ್ರೆ ಕರುಣಿಸೋ ರಂಗ ಕರುಣಿಸೋ ಅಂದ್ರೆ ಆ ರಂಗ ಬಂದು ಯಾಕೋ ಮಂಗ್ಯ ನನ್ಯಾಕ ಕರೆಯಕತಿ ಏನಾಗೈತಿ ನಿನಗಂತ ಕೇಳ್ಬೇಕವ. ರಂಗ ಪಂಡ್ರಾಪುರದಾಗ ಕುಂದ್ರಾಗ ಸಾಧ್ಯನೇ ಆಗ್ಬಾರ್ದವಾಗ ಹಂಗೆ ಇಲ್ಲಿ ಕುಂತ ನಾ ಹಾಡ್ಬೇಕಂತಿದ್ದವ. ಆ ಥರ ಸಂಗೀತವನ್ನು ಹಾಡ್ತಿದ್ದ. ಆ ಭಾವನೆ ಹಾಡುವರ ಮನಸ್ಸಿನಾಗ ಬರಬೇಕು. ಮನಸ್ಸಿನಾಗ ಬಂದು ನೀವು ಭಾವಪೂರ್ಣವಾಗಿ ಹಾಡಿದಾಗ ಕೇಳುವರ ಮನಸ್ಸಿನಾಗ ಆ ಭಕ್ತಿ ಜಾಗೃತ ಆಗತ್ತೆ. ಅದು ಸಂಗೀತ. ಅವ್ರ ಕಲಾವಿದರು. ಇಂಥ ಅಶ್ಲೀಲವನ್ನು ನಮ್ಮ ತಲೆ ಮೇಲೆ ಸುರುವಂಥವ್ರು ಇವರು ಕಲಾವಿದರು ಅಲ್ವೇ ಅಲ್ಲ, ಕಲಾವಿದರು ಅನ್ನಿಸ್ಕೊಳಕ ಲೈಕು ಅಲ್ಲ ಅವರು. ಉತ್ತರ ಕರ್ನಾಟಕದ ಹೆಸರಿನಲ್ಲಿ ಉತ್ತರ ಕರ್ನಾಟಕ ಜನರಿಗೆ ತಲೆ ತಗ್ಸುವಂಥ ಅವಮಾನ ಮಾಡುವಂಥ ಇವು ಸಿಡಿಗಳು ಕ್ಯಾಸೆಟ್ಗಳು ಬರಾಕತ್ತವ. ನನಗೆ ಇರಿಟೇಷನ್ ಆಗೋದಂತಂದ್ರೆ ಉತ್ತರ ಕರ್ನಾಟಕ ಜಾನಪದ ಅನ್ನೋ ಫಸ್ಟ್ ಜಾನಪದ ಅಲ್ವೇ ಅಲ್ಲ ಇದು, ಜಾನಪದನೇ ಅಲ್ಲ ಇದು. ಟ್ರ್ಯಾಕ್ಟರ್ ಹಾಡುಗಳು ಅನ್ಬೇಕು ಅಷ್ಟೇ. ಇವಕ್ಕೆ ಟ್ರ್ಯಾಕ್ಟರ್ ಟ್ರೋಲ್ಸ್ ಜಾನಪದ ಅಂತ ಅಲ್ಲೇ ಅವಕ್ಕೆ ಜಾನಪದ ಅಂದ್ರೆ ನೀವು ಸಿಂಪಿಲಿಂಗಣ್ಣನ ಆತ್ಮ ಮರ್ಗತ್ತ ಇವ್ರಿಗೆ ಜಾನಪದರು ಅಂದ್ರೆ ನೀವು ಇದರ ಬಗ್ಗೆ ಭಾಳ ದೊಡ್ಡ ಜಾಗೃತಿ ನಮ್ಮಲ್ಲಿ ಉಂಟಾಗಬೇಕಾಗೈತಿ. ಒಂದು ಸಿಂಪಲ್ ನಾ ಕೇಳ್ಕೊಳ್ಳೋದು ಇಷ್ಟೇ, ಈ ಟ್ರ್ಯಾಕ್ಟರ್ ಮಾಲಕರಿಗೆ ಟ್ರ್ಯಾಕ್ಟರ್ ಡ್ರೈವರ್ಗೆ ಏನು ಹಾಡ ಕೇಳ್ತಿರ್ತಿ ಅವ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಅದನ್ನು ಹಾಡಾಕತ್ತಾರ ಅಂತ ಭಾವಿಸ್ಕೊಂಬಿಟ್ರೆ ಸಾಕು, ಬೇರೆ ಏನೂ ಬೇಡ. ಏನು ಹಾಡ ನೀ ಕೇಳಾಕತ್ತಿ ಆ ಹಾಡನ್ನು ಹಾಡ್ದವ ಮತ್ತು ಬರ್ದವ ನಮ್ಮ ಮನೆ ಹೆಣ್ಮಕ್ಳ ಸಂಬಂಧ ಬರ್ದಾನ. ನಮ್ಮ ಮನೆ ಹೆಣ್ಮಕ್ಳು ನೋಡಿ ಅವನು ಹಾಡಾಕತ್ತಾನ. ಇಷ್ಟು ನಮ್ಮ ತಲೆಯಾಗ ಬಂದ್ಬಿಡ್ಲಿ ತಾವೇ ಬಂದಾಗ್ಬಿಡ್ತಾವೆ. ಅದರ ಬದಲಿ ಭಕ್ತಿಗೀತೆಗಳು ದಾಸವಾಣಿ ಅದಾವು. ಎಂತೆಂಥ ಪುತ್ತೂರು ನರಸಿಂಹನಾಯಕ್ ಹಾಡಿದ ದಾಸವಾಣಿಗಳು, ಭೀಮಸೇನ್ ಜೋಶಿ ಅವರು ಹಾಡಿದ್ದು. ಎಷ್ಟು ನಿಮಗೆ ಭಕ್ತಿಗೀತೆಗಳು ಬೇಕು? ರಾಮಕೃಷ್ಣ ಆಶ್ರಮದ ಎಷ್ಟು ಎಂತೆಂಥ ಭಕ್ತಿಗೀತೆಗಳು. ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, 10 ವರ್ಷ ಕಲೆಕ್ಟ್ ಮಾಡಿದ್ದೀನಿ ಹಾಡವನ್ನು. ಇಲ್ಲಿ ನೀವು ಪೆನ್ ಡ್ರೈವ್ ಹಾಕ್ಕೊಂಡು ಗಾಡಿ ಹೊಡ್ಕೊತ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದು ಮತ್ತೆ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದ್ರೆ ಇನ್ನೂ ಇರ್ತಾವೆ. ಇದ್ರಾಗ ಜಾನಪದನೂ ಅದಾವು, ಫಿಲ್ಮ್ ಸಾಂಗ್ಸ್ ಅದಾವು, 178 ವಚನಗಳನ್ನು ಶಾಸ್ತ್ರೀಯವಾಗಿ ಹಾಡಿದ ವಚನಗಳದಾವು, ಹಿಂದಿ ಹಾಡುಗಳದಾವು. ಯಾವು ನಿಮ್ಮ ಮನಸ್ಸನ್ನು ಕೆರಳಿಸೋದಿಲ್ಲ, ಮುದಗೊಳಿಸ್ತಾವು, ಅರಳಿಸ್ತಾವು. ಅಂತಹ ಸಂಗೀತವನ್ನು ಕೇಳಿದಾಗ ನಮ್ಮ ವಿಚಾರ ಬೇರೆ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ನೀವು ಮತ್ತೇನಾದ್ರು ಅದ್ಭುತವಾದಂಥ ಕೆಲಸವನ್ನು ಮಾಡಬೇಕು. ನಾನೀಗೇನು ಮಾಡಿದ್ರೆ ನನಗಿನ್ನ ದೊಡ್ಡ ಕೆಲಸವನ್ನು ಮಾಡಬೇಕು. ಇಂತಹ ಒಂದು ಅದಕ್ಕೆ ಕೂಡಲ ಸಂಗನ ಶರಣರ ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳಿದ್ದು. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಕೂಡಲ ಸಂಗನ ಅರಿವಡೆ ಶರಣರ ಸಂಘವೇ ಮೊದಲು. ದೇವರನ್ನ ಅರಿತುಕೋಬೇಕು ನೀನು ಅಂತಂತಂದ್ರೆ ದೈವ ಭಕ್ತರ ಸಂಗಡನ ಇರಬೇಕಾಗತ್ತೆ. ಟ್ರ್ಯಾಕ್ಟರ್ ಹಾಡುಗಳು ಕೇಳಿ ದೇವಸ್ಥಾನಕ್ಕೆ ಹೋದ್ರೆ ಇಂಥವ್ರನ್ನೆಲ್ಲ ನೋಡಿ ದೇವಸ್ಥಾನ ದೇವರೇ ಇಲ್ಲ ಹೋಗ್ಬಿಟ್ರೆ ನಾವು ಹೊಯ್ಕೋತ ಹೋಗಿ ನೀವು ಅಂತೇಳಿ. ಅದಕ್ಕೆ ಭಯಂಕರ ಖುಷಿ ವಿಚಾರ ಏನಂತ ನೀವೆಲ್ಲ ಇಲ್ಲಿ ಅದರ ವಿರೋಧವಾಗಿ ನೀವು ಕೂಡಿರಿ ಅನ್ನೋದೇ ಒಂದು ಶುಭ ಸೂಚನೆ. ಅತೀ ಖುಷಿ ವಿಚಾರ ಇದು. ಜಾಗೃತಿ ನಮ್ಮಂಥವರಲ್ಲಿ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಜಾಗೃತಿ ಮೂಡಾಕತ್ತೈತಿ. ಇದು ಅತ್ಯಂತ ಖುಷಿ ವಿಚಾರ. ಇನ್ಮ್ಯಾಗ ಯಾವುದೇ ಸ್ಟೇಜ್ ಮೇಲೆ ತಿಳ್ಕೋರಿ ನೀವು ಅಶ್ಲೀಲ ಸಂಗೀತವನ್ನು ಹಾಡಿದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು. ಇಂತಹ ಅಶ್ಲೀಲ ಸಂಗೀತವನ್ನು ಹಾಡಿದ್ರು ಅಂತ ನಮಗೆ ಹೇಳಿ ಆಯೋಜಕರನ್ನ ಮೊದಲು ಮಾಡಿ ಹಾಡ್ದವನ ಮೇಲೆ ಆ ಬರ್ದಾರನ್ನ ಹುಡುಕಿರ್ತೀವಿ. ಮಂಡ್ಯ ಬಹುಂದಲ್ಲ ಅವ ಏನಾಯ್ತಲ್ಲ ಅವನ ಹೆಸರು, ನನ್ನ ಬಾಯಿ ಆ ಹೆಸರಂದು ಹೊಲಸು ಮಾಡ್ಕೋದಿಲ್ಲ. ನನ್ನ ಬಾಯಿನ ಹೊಲಸು ಹೆಸರು ಇಟ್ಕೊಂಡಿದ್ದು ದೇವ್ರದು, ಮಾಡಿದ ಕೆಲಸ ಹಲ್ಕ. ಅವ ಏನು ಮಾಡ್ತಾನ ಅದನ್ನೇ ಮಾಡ್ಬೇಕಲ್ಲ. ಅವ ಎಂಥ ಹಾಡು ಬರೀತಾನ, ಏನು ಹೊಲಸ್ತು ಅಡ್ಗೆ ಮಾಡ್ಯಾನ ಅದನ್ನ ತಿನ್ಬೇಕಲ್ಲ. ಅವ ಸೆಗಣಿ ಕುಕ್ ಮಾಡಕತ್ತೇನವ, ಇನ್ನೊಂದು ಹೆಸರು ಹೇಳಕ್ಕೆ ಬಾಯಿ ಬರೋದಾಗೈತಿ. ಒಲಿ ಮೇಲಿಟ್ಟು ಅದನ್ನು ಬೇಸ್ಯಾನ, ಅಡ್ಗೆ ಮಾಡ್ಯಾನ. ಅದರದ್ದು ಅನ್ನ ಬೇಕಂದ್ರೆ ಹೆಂಗೆ ಸಿಗುತ್ತದ? ಸೆಗಣಿನೇ ತಿನ್ನಬೇಕು. ಮನ್ಯಾಗ ತೊಗೊಂಬಂದಿದ್ದು ಸಗಣಿ, ಒಲೆ ಮೇಲೆ ಇಟ್ಟಿದ್ದು ಸಗಣಿ, ಅದನ್ನೆಲ್ಲ ತಿನ್ನಬೇಕು. ಉಪ್ಪಿಟ್ಟು ತಿನ್ಬೇಕಂದ್ರೆ ಗೋಧಿ ನುಚ್ಚು ತರಬೇಕಾಗುತ್ತೆ, ಶಿರಾ ಬೇಕಂದ್ರೆ ಸಕ್ಕರೆ ನುಚ್ಚು ಬೇಕಾಗುತ್ತೆ, ಅಮೃತ ಬೇಕಂತಂದ್ರೆ ಸಾಧನೆ ಬೇಕಾಗುತ್ತೆ. ಹೊಲಸು
ಮಾಡಿದ್ದುಣ್ಣೋ ಮಾರಾಯ ಅಂತ ಅದಕ್ಕೆ ಹಿಂದೆಲ್ಲ ಹೇಳ್ಯಾರ. ಸೊ ಇಟ್ಸ್ ಅ ವೆರಿ ಗುಡ್ ಸೈನ್ ದಟ್ ಯು ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಸಚ್ ವಲ್ಗರ್ ಲಿಟ್ರೇಚರ್. ನಿಮ್ಮ ಜೊತೆ ನಾವು ಪಕ್ಕಾ ಕೈ ಜೋಡಿಸ್ತೀವಿ, ನಿಮ್ಮ ಹಿಂದೆ ಇರ್ತೀವಿ. ನೀವು ಇದರ ಅಂಬಾಸಡರ್ ಆಗ್ರಿ. ನೀವು ಕೂಡ ಇದರ ವಿರುದ್ಧ ಜನಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಅಂಬಾಸಡರ್ಸ್ ನೀವೆಲ್ಲ ಆಗಬೇಕು. ಒಳ್ಳೆಯ ಕೆಲಸ, ನಾವು ಒಳ್ಳೆಯ ಕೆಲಸ ಮಾಡಿದಾಗ ಸಮಾಜ ನಮ್ಮನ್ನು ಮೆಚ್ಚುತ್ತೆ. ದೇವರು ನಮಗೊಂದು ಸ್ವಾತಂತ್ರ್ಯ ಅಂತ ಕೊಟ್ಟಿರ್ತಾರೆ, ಒಂದು ಮನಸ್ಸು ಅಂತ ಕೊಟ್ಟು ಕಳಿಸಿರ್ತಾನೆ. ಏನು ಮಾಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು, ಬಟ್ ಏನು ಮಾಡ್ತೀವೋ ಅದನ್ನು ನಾವು ತಿನ್ಬೇಕು ಅನ್ನೋದು ಖಬರ್ ನಮಗಿರ್ಬೇಕು. ಅದಕ್ಕೆ ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚನ. ಮಾಡಿದ್ದುನ್ನೋ ಮಾರಾಯ ಅಂತ ನಮ್ಮ ಹಿರಿಯರು ಹೇಳಿದ್ರು. ಅದು ಜಾನಪದ, ಅದು ನುಡಿ, ನಡೆನುಡಿ. ಅದು ಮಾಡಿದ್ದುಣ್ಣೋ ಮಾರಾಯ ಅದನ್ನೇ ಮಾಡ್ಬೇಕಲ್ಲ. ಅಣ್ಣ ಉಂಡು ನನಗೆ ಸಿರಾ ಕೊಡ್ರಿ ಅಂದ್ರೆ ಚಾನ್ಸೇ ಇಲ್ಲ. ಅನ್ನನ ಉಣ್ಬೇಕು. ಸೊಲ್ಲಾಪುರಕ್ಕೆ ಹೋಗೋದ್ರೆ ಹಿಂಗೆ ಹೋಗ್ಬೇಕು. ಬೆಂಗಳೂರು ಕಡೆ ಹೊಂಟ ಸೊಲ್ಲಾಪುರ ಕಡೆ ಹೊಂಟೇನೆ ಅಂದ್ರೆ ಆಗುತ್ತೆ, ಅದು ಆಗಲ್ಲ. ಆದ್ದರಿಂದ ನಮ್ಮ ವ್ಯಕ್ತಿತ್ವದಿಂದ ಈ ಸಮಾಜಕ್ಕೆ ಒಂದು ಏನಾದರೂ ಒಳ್ಳೆಯದನ್ನು ಬಿಟ್ಟು ಹೋಗುವಂಥ ಕೆಲಸ ಮಾಡಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸ, ಆಡೋ ಪ್ರತಿಯೊಂದು ನುಡಿ, ಇದಕ್ಕೆ ನಾನೇ ಜವಾಬ್ದಾರನಾಗಿರ್ತೇನೆ. ಯಾರ ಕೈಯಿಂದ ಬೇಕಾದರೂ ತಪ್ಪಿಸ್ಕೋಬಹುದು, ನೀವು ನಿಯತಿ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಈ ಜಗತ್ತು ಏನಾರ ರೌಂಡ್ ತಿರ್ಗಾಕತೈತೆ ಅಂತಂದ್ರೆ ಥಿಯರಿ ಆಫ್ ಕರ್ಮ, ನಿಯತಿ ಮೇಲೆ ತಿರ್ಗಾಕತೈತಿ. ಈ ಎಕ್ಸಿಸ್ಟೆನ್ಸ್, ನಮ್ಮ ಎಕ್ಸಿಸ್ಟೆನ್ಸ್ ಏನಂತಲ್ಲ, ನಮ್ಮ ಎಕ್ಸಿಸ್ಟೆನ್ಸ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಐತಿ ಅಂತಂದ್ರೆ ದಟ್ ಈಸ್ ಮಾಡಿದ್ದುಣ್ಣೋ ಮಾರಾಯ. ಏನು ಮಾಡ್ತೇವೆ ಅದನ್ನು ಉಣ್ಲೇಬೇಕು, ಎಲ್ಲಾಗ ಉಪವಾಸ ಸಾಯ್ಬೇಕು. ಸೊ ಇಂತಹ ಒಂದು ಅಶ್ಲೀಲ ಹೊಲಸಿನ ವಿರುದ್ಧ ನೀವೆಲ್ಲ ಎಚ್ಚರಗೊಂಡಿದ್ದೀರಿ. ದಿಸ್ ಇಸ್ ಎ ವೆರಿ ಗುಡ್ ಸೈನ್. ಸಮಾಜ ಮಗ್ಗಲನ್ನು ಬದಲಿಸುವಂತಹ ಒಂದು ಕಾಲ ಬರಾಕತೈತಿ ಅಂದ್ಕೊಂಡೆ ನಾನು. ಯಾಕಂದ್ರೆ ನಿಮ್ಗೆ ಹೇಳಿದೆ ನಾವು ಯಾವ ರೀತಿ ಪರಿಸರದೊಳಗೆ ನಾವು ಬೆಳೆದ್ವಿ ಅಂತೇಳಿ. ಆಗ ಇವೆಲ್ಲ ಅನ್ಹರ್ಡ್ ಆಫ್. ಇವೇನು ನಮಗೆ ಕನ್ನಡ ಶಾಲೆಗಿದ್ದಾಗ ಏಕಾಏಕಿ ಅಪರತರಾಗ ಓಡಿ ಹೋಗ್ಯಾರ ಅಂತೇಳಿ ಒಂದು ಹಾಡ ಹಾಡಿಸಿ ಬ್ರಿಟಿಷು ಸ್ವತಂತ್ರ ಹೋರಾಟದ ಬಗ್ಗೆ ಫಸ್ಟ್ ಟೈಮ್ ನಾವು ಈ ಕಿವಿಗೆ ಸ್ವಲ್ಪ ಉತ್ತರ ಕರ್ನಾಟಕದ ನಿಜವಾದ ಜಾನಪದವನ್ನು ಹೊರತುಪಡಿಸಿ ಬಿದ್ದಿದ್ದು ಅಂದ್ರೆ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚರಿತ್ರೆ. ಈ ಹಾಡನ್ನು ಫಸ್ಟ್ ಕೇಳಿ ಮೊಹರಂ ಹಬ್ಬದಾಗ ಹೆಜ್ಜೆ ಹಾಕಿದ್ವಿ ನಾವು. ಈ ಹಾಡಿಗೆ 4ನೇತ್ತಿದ್ದೆ ನಾನು. ಆಮೇಲೆ ಗುರುರಾಜ್ ಕೆಂದೂಳಿ ಅವರು ಇವರು ಬಂದರು. ಗುರುರಾಜ್ ಕೆಂದೂಳಿ ಅವರು ಕೂಡ ಓಕೆ, ಆದ್ರೆ ಜಾನಪದ ಸಾಹಿತ್ಯದಿಂದ ಸ್ವಲ್ಪ ಹಿಂಗೆ ತಿರುಗಿಸಿದ್ರು ಅವರು, ಸ್ವಲ್ಪ ತಿರ್ಗಾಕತ್ರು ಅವರು. ಆಗ ತಿರ್ಗಾಕತ್ಮೇಲೆ ಇದು ಮುಂದೆ ಹಂಗೆ ದಾರಿ ಬಿಟ್ಕೋತ ಹೊಂಟು. ಇವು ಉಳಿದುದು ಮುಂದೇನು ಬಂದು ಇವು ಅವಿವೇಕಿಗಳು, ಇವು ದಾರಿ ಬಿಡಾಕತ್ತು. ಹಿಂಗಾಗಿ ಅದಕ್ಕೆ ಅಂತಹ ಒಂದು ಹೊಲಸಿಗೆ ಸಾಹಿತ್ಯ ಅನ್ನೋ ಹೆಸರಿಟ್ಟು ಸಾಹಿತ್ಯಕ್ಕೆ ಕಳಂಕ ತರಕತ್ತೀವಿ ನಾವು. ಉತ್ತರ ಕರ್ನಾಟಕ ಕಳಂಕ ತರಕತ್ತೀವಿ. ನೀವು ನಿಜವಾಗ್ಲೂ ನಿಮ್ಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ನೀವು ಆಗಿದ್ರ ಮೊದಲ ಉತ್ತರ ಕರ್ನಾಟಕ ಜಾನಪದ ಅನ್ನೋ ಹೆಸರು ಕಿತ್ತು ಬಿಸಾಕಿರೋದ್ರಿಂದ ಬೆಂಗಳೂರು ಕಡೆ ಹೋದಾಗ ತಲೆ ತಗ್ಗಿಸ್ಬೇಕಾಗತ್ತೆ ನಾವು. ಉತ್ತರ ಕರ್ನಾಟಕ ಜಾನಪದ ಕೂಡ ನಗತಾರ ನಮ್ಮ ನೋಡೋರು. ಅದರ ಬದಲಿ ಎಲ್ಲರೂ ಹುಡುಕ್ಯಾಡಿ ಸಿಂಪಿ ಲಿಂಗಣ್ಣನ ಗರತಿ ಹಾಡುಗಳು ಪುಸ್ತಕ ತೊಗೊಳ್ರಿ, ನಿಮ್ಮ ಮನ್ಯಾಗ ಇಡ್ರಿ. ನಿಮ್ಮ ಅಕ್ಕಂಗೆ ಯಾರು ಕಲಿತಾರ ಅವನು ಕಲ್ತು ಹಾಡ್ತಾವ. ದ.ರಾ. ಬೇಂದ್ರೆ ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು. ಇಂತಹ ಒಂದು ಸಾಹಿತ್ಯವನ್ನು ಕೇಳಿದಾಗ ಭಾವಾವೇಶಕ್ಕೊಳಗಾಗ್ತೀವಿ ನಾವು. ಏನು ಹೇಳ್ತಾರೆ ದ.ರಾ. ಬೇಂದ್ರೆ? ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು, ತಾಯಿಯ ಲಲ್ಲೆಯಲ್ಲಿ ನನ್ನ ಮಾತುಗಳು ಬಂದು ಅಂತ ಹೇಳ್ತಾರೆ. ನಿನ್ನ ಲಲ್ಲೆ ಎಂಥ ಲಲ್ಲೆ ಆಡಿ ಬಂದ ನನಕಂತ ಅಂಗಾಲ ತೊಳೆದೇನ. ಏನು ಸಾಹಿತ್ಯ ಇದು? ಸಾಹಿತ್ಯ ಇದು ಜಾನಪದ. ಅದಕ್ಕೆ ಹೇಳ್ತಾರೆ ಅವ್ರ ಮುಂದೆ, ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ಬೇರೆ ಏನ ಬಲ್ಲದು ಅಂತ. ಇವತ್ತೇನು ಅದೇನಿ ನೀ ಕಲಿಸಿದ ಪಾಠ ನನಗೆ. ದ.ರಾ. ಬೇಂದ್ರೆ ತಾಯಿಗೆ ಹೇಳ್ತಾರೆ, ಇವತ್ತು ನಾ ಏನದೇ ನೀ ಕಲಿಸಿದ ಪಾಠ, ಬೇರೆ ಏನ ಬಲ್ಲದು, ಬೇರೆ ಏನೈತಿ ಇದ್ರಾಗ. ಅದಕ್ಕೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ಜಾನಪದ. ನಮ್ಮ ತಾಯಿಗಳು ಈ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಕ್ಕೆ ಫೇಲ್ ಆಗಕತ್ತಾರೆ ಇವತ್ತು. ಅದಕ್ಕಿಂತ ಹೊಲಸು ಸಾಹಿತ್ಯ ರಸ್ತಾಗ ಬರಾಕತ್ತೈತಿ. ಇದ್ರ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಉಂಟಾಗಬೇಕು. ನಿಮ್ಮಲ್ಲಿ ಮೊದಲು ಸಂಗೀತಗಾರಲ್ಲಿ ಉಂಟಾಗಿದ್ದು ನನಗೆ ಭಯಂಕರ ಖುಷಿಯಾಗಿದೆ. ಸ್ಟೇಜ್ ಮೇಲೆ ದಯವಿಟ್ಟು ಆ ಹೊಲಸನ್ನು ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ, ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ, ಮತ್ತೊಬ್ಬರ ಕಿವಿ ಹೊಲಸು ಮಾಡಬೇಡ್ರಿ. ಅದು ಜಾನಪದ ಸಾಹಿತ್ಯ ಅಲ್ವೇ ಅಲ್ಲ, ಅದು ಹೊಲಸು ಅಷ್ಟೇ. ಹೊಲಸು ಕ್ಯಾನ್ ನೆವರ್ ಬಿ ಸಾಹಿತ್ಯ. ಅದಕ್ಕೆ ಸಾಹಿತ್ಯನೋ ಅದು ಹೊಲಸು ಅಷ್ಟೇ, ಹೊಲಸು ಸಾಹಿತ್ಯನೂ ಅಲ್ಲದು. ಸಾಹಿತ್ಯ ಕ್ಯಾನ್ ನೆವರ್ ಬಿ ಹೊಲಸು.
ಸಾಹಿತ್ಯ ಹೊಲಸಾಗಕ್ಕೆ ಚಾನ್ಸೇ ಇಲ್ಲ. ಅದು ಹೊಲಸು ಅಷ್ಟೇ. ಆ ಹೊಲಸನ್ನು ನಿಮ್ಮ ಬಾಯಿಂದ ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ, ನಿಮ್ಮ ಮನಸ್ಸು ಹೊಲಸು ಮಾಡ್ಕೋಬೇಡ್ರಿ, ಮತ್ತೊಬ್ಬರ ಕಿವಿ ಹೊಲಸು ಮಾಡಬೇಡ್ರಿ, ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ. ಟ್ಯಾಕ್ಟರ್ನಾಗ ಹಾಡ ಕೇಳು ನನ್ನ ಪ್ರೀತಿಯ ಡ್ರೈವರ್ಗಳೇ, ಟ್ಯಾಕ್ಟರ್ ಮಾಲಕರೇ. ಆ ಹಾಡ ಕೇಳುವಾಗ ಆ ಹಾಡನ್ನು ಯಾವನೋ ಒಬ್ಬ ನಿಮ್ಮ ಮನೆಯನ್ನು ಹೆಣ್ಮಕ್ಳಿಗೆ ಹಾಡಾಕತ್ತೆ ಅನ್ನೋ ಖಬರ್ ಇಟ್ಕೊಂಡು ಆ ಹಾಡ ಕೇಳ್ರಿ. ನಮಸ್ಕಾರ. ಆದ್ಮೇಲೆ ಸರ್ ಮಾತಾಡಿದ ಮೇಲೆ ನಾವೇನೂ ಮಾತಾಡೋದ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ಯದ. ಸರ್ ಮಾತಾಡಿದ ಮೇಲೆ ನಾವೆಲ್ಲರೂ ಅದಕ್ಕೆ ಬದ್ಧವಾಗಿದ್ದೀವಿ ಸರ್. ಇವತ್ತು ಮೂಲ ಉದ್ದೇಶ ನಮ್ಮದು ಎಲ್ಲ ನಮ್ಮ ಕಲಾವಿದರದ್ದು ಉದ್ದೇಶ ಇದೆ, ಈ ಅಶ್ಲೀಲ ಜಾನಪದ ಏನು ಅಶ್ಲೀಲತೆ ಇದೆ ಇಲ್ಲ ಅದನ್ನು ಹೋಗಲಾಡಿಸ್ಬೇಕನ್ನೋ ಉದ್ದೇಶದಿಂದನೇ ಇಲ್ಲಿ ಕೂಡಿರೋದು. ಅದಕ್ಕೆ ನೀವು ಬಂದು ಕಳಸ ಇಟ್ರಿ ಸರ್. ನಮ್ಮ ಮಾತಿಗೆ ಪ್ರೀತಿಯಿಂದ ಬಂದು ನಮ್ಮ ಕಲಾವಿದರು ಏನು ಮನಸ್ಸಿನ ಅಂತರಾಳದ ಮಾತುಗಳಿದ್ದು ಎಲ್ಲರೂ ಮಾತಾಡಿದ್ರೆ ಅದು ಸಮಯ ಭಾಳ ಹೋಗಿತ್ತು. ಅದು ಏನು ಯಾರ ಮನಸ್ಸಿನಾಗ ಏನಿತ್ತಲ್ಲ ಅದನ್ನೆಲ್ಲ ಸರ್ ಮಾತಾಡಿಬಿಟ್ರೆ ಎಲ್ಲ ಫುಲ್ಫಿಲ್ ಆಯ್ತು. ಇವತ್ತು ಕೊನೆಗೆ ಒಂದು ಮಾತು, ನಮ್ಮ ಮನಸ್ಥಿತಿ ಬದಲಾಗಲಿ, ಅಶ್ಲೀಲ ಸಾಹಿತ್ಯ ನಮ್ಮ ಕಲಾವಿದರಿಂದ ಅದು ದೂರ ಹೋಗಲಿ. ಇವತ್ತು ನಮ್ಮ ಇಷ್ಟು ದಿನ ಕತ್ಲೆ ತುಂಬಿದಂಥ ನಮ್ಮ ಬದುಕಲ್ಲಿ ಇನ್ಮೇಲಿಂದ ಹೊಸ ಬೆಳಕು ಚೆಲ್ಲಿ ಎಲ್ಲರೂ ಬದಲಾಗೋಣ ಅಷ್ಟೇ. ಧನ್ಯವಾದಗಳು ಸರ್. ಒಂದು ಫೋಟೋ ಸರ್ ಎಲ್ರಿ ಒಂದು